ಮುಂಜಾನೆ ನಡಿಯಪ್ಪ ನೋಡು. ಯಾವಾಗ ಎದ್ದಿದ್ದಿ, ಯಾವಾಗ ಬರೋದು? ಹಾಂ, ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸುಸ್ವಾಗತ ನಮ್ಮ ಹೊಸ ಹೊಡೋಗೆ. ಸೊ ಅದು ನಾವು ಎಲ್ಲಿಗೆ ಹೊಂಟಿನಪ್ಪ ಅಂದ್ರೆ ಒಂದು ಬೈಕ್ ಮೇಲೆ ಹೊಂಟಿಲ್ಲ, ಬೈಕ್ ನಾಡು ಬಿಡ್ಲಿಕ್ಕೆ ಹೊಂಟ ಸ್ಟೇಷನ್ ಹಿಂಗೆ ಹೋಗ್ಬೇಕು. ಆ ಕಡೆ ಸಿದ್ದು ಶೆಟ್ಟಿ ಈ ಕಡೆ ಹೋಗ್ಬೇಕು. ಯಾಕೆ ಕಡೆ ಹಿಂಗೆ ಹಾಂ, ಅದಕ್ಕೀಗ ಒಂದು ನಮ್ಮ ಕಲಬುರಗಿದ ಒಂದು ಟ್ರೈನ್ ಆಗ್ಯದಲ್ಲ, ಒಂದೇ ಭಾರತ್ ಟ್ರೈನ್ ಆಗ್ಯದ. ಸೊ ಆ ಟ್ರೈನಿಗೆ ಬೆಂಗಳೂರು ಹೋಗ್ಬೇಕಂತ ರೆಡಿಯಾಗೀನಿ. ಈಗ ಹೊಸ ಟ್ರೈನ್ ಅದ, ನಮ್ಮ ಹ್ಯಾಂಗದ ಏನು ಸುದ್ದಿ ಅದ ತೋರಿಸ್ತೀನಿ. ಒಂದೇ ಭಾರತ್ ಹ್ಯಾಂಗದಪ್ಪ ಅಂತೇಳಿ ನಾ ಫಸ್ಟ್ ಟೈಮ್ ಒಂದೇ ಭಾರತ್ ನಡೆದೀನಿ. ಈಗ ಸೋಮವಾರ ಈಗ ಒಂದೇ ಭಾರತ್ ಟ್ರೈನ್ ತೋರಿಸ್ತೀನಿ. ಮತ್ತು ನಾನು ಬಿಡ್ಲಿಕ್ಕೆ ಯಾರು ಅಂದಾರಪ್ಪ, ಆಕಾಶ್ ನಾಡ ಕಚೇರಿ ಪಾಟ್ನಾರಪುರ ಸಿದ್ದು ಸುರ್ಗರಪುರ ಹೊಂಟ್ರೇನ ಮುಂದೆ ದಾರಿ ಒಬ್ಬರು ಕರ್ಕೊಂಡು ಸೀದಾ ಸ್ಟೇಷನ್ ಅಲ್ಲ ನಮ್ಮ ಸಿದ್ದು ಸುಗರ್ ಬಾ ಅಂದ್ರೆ ಹ್ಯಾಂಗ ಹೊಂಟ್ರ ಅಲ್ಲಾಡ್ಕೋ. ಅಷ್ಟು ಚೂತ ಅನ್ಕೊಂಡಿದ್ದ 300 ರೂಪಾಯಿದವ ಶಿವದ ತಿಳಿದಿನ. ಇವರು ನಮಗೆ ಟ್ರೈನಿಗೆ ಬಿಡ್ಲಿಕ್ಕೆ ಹೊಂಟ್ರ ಒಂದೇ ಭಾರತಕ್ಕೆ. ಒಂದೇ ಭಾರತಲ್ಲಿ ಅಡ್ಡೆ ಭಾರತಲ್ಲಿ ಓಡ್ಬೇಕಂದ್ರೆ ನಾಡು ನಡಿ ಗಾಡಿ ಚಾಲು ಮಾಡಿ. ಡೈಲಾಗ್ ಎಲ್ಲ ಸುಮ್ಮನೆ ನಡೀನಿ. ಸೊ ಈಗ ಸ್ಟೇಷನ್ಗೆ ಬಂದಿದ್ದು. ಆ್ಯಕ್ಚುಲಿ ಟ್ರೈನ್ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಫುಲ್ ಬೆಳಗ್ಗೆ, ಆಮೇಲೆ ಲೈಟಿಂಗ್ ಇಟ್ಟಿದ್ದು ಬಸ್ ಹಾಕ್ಯಾರಲ್ಲ, ಫುಲ್ ಹೊತ್ತಿ ಬೆಳಗದ. ಸೊ ಅದಕ್ಕೀಗ ಬಂದಿದ್ದು ಒಂದೇ ಭಾರತ್. ಬರ್ರಿ ಒಂಥರ ಜನರಲ್ ಬಗ್ಗೆ ಇದ್ದಂಗೆ ಅದಲ್ಲದು. C7 ನಂಬರ್ ಎಂದ 37 ಕಿಲೋ ಅದ ನೋಡು. ಹಾಂ 37 ಅದ. ಅದಕ್ಕೆ ನಮ್ಮ ನಾಡು ಶೇಟ್ರಿಲ್ಲ ಎಲ್ಲ ಸ್ಕ್ರೀನ್ ಎಲ್ಲ ಅದಾವಿಲ್ಲ. ಇನ್ನೊಂದು ಮಲ್ಲೋಣಾಗ ಹ್ಯಾಪಿ ಜರ್ನಿ ಹೇಳ್ರಿ. ಓ ಶೇಟ್ ಈಗ ಒಳಗಿಂದ ಬಂದಾರನ ಶೇಟ್. ಎಲ್ಲಿ ಉಂಟು ಒಂದೇ ಭಾರತ್ ನೋಡ್ರಿ ಹಂಗದ ಫುಲ್ಲ ಫ್ರಂಟ್. ಅದು ಇಂಜನ್ ಬಾಜುನೇ ನಂದು C7 ಅಂದ್ರೆ ಇಂಜನ್ ಬಾಜುನೇ ಬರ್ತದ. ಸುತ್ತಗಿಪ್ಪ ಒಂದು ಫಸ್ಟ್ ಕ್ಲಾಸ. ಸೊ ಅದು ಇಂಜನ ಪೈಲಟ್ ಟ್ರೈನ್ ಮ್ಯಾನೇಜರ್ ಅಂದ್ರೆ ನಡೆಸೋ ಗಾಡಿ ಅದ. ಸೊ ಫಸ್ಟ್ ಈ ಟ್ರೈನ್ ನೋಡ್ರಿ ಸೀಟಿಗೆ ಒಂದೊಂದು ಪೇಪರ್ ಇರ್ತದೆ. ಪೇಪರ್ ಎಲ್ಲ ಹೊಸ ಪೇಪರ್ ಇಲ್ಲಿ ಓದಕ್ಕಿಟ್ರ ಯಾವ್ದು ಪೇಪರ್ ಟ್ರಿಪ್ ಅಂದ್ರೆ ವಿಜಯ ಕರ್ನಾಟಕ. ಒಂದು ನೀರಿನ ಬಾಟ್ಲಿ ಕೊಡ್ತಾವೆ ಇಲ್ಲಿ. ಇದ್ರಾಗ ರೈಲ್ ನೀರು ವೈಫೈ ಅದ ಇಲ್ಲಿ. ಒಂದೇ ಭಾರತ್ ವೈಫೈ. ಬಟ್ ವೈಫೈದ ಕೆಲಸ ಏನಪ್ಪ ಅಂದ್ರೆ ಒಂದಿಷ್ಟು ವೀಡಿಯೋಗಳು ಪಿಕ್ಚರ್ ಅಷ್ಟೇ ನೋಡ್ಬೋದು. ಈಗ ನೋಡಪ್ಲೇ ಇಲ್ಲ. ಬೇರೆ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ, ಅದು ಯೂಸ್ ಮಾಡ್ತೀವಿ ಕೂಡ ಇಲ್ಲಿ ಬರಲ್ಲ. ಈ ರಾಯಚೂರು ಬಂತು ಕರೆಕ್ಟ್. ಬಂದು 1.5 ಗಂಟೆದ ಬಂತು ರಾಯಚೂರು. ಕರೆಕ್ಟ್ 1.5 ಗಂಟೆದ ಕರೆಕ್ಟ್ ರಾಯಚೂರು ಬಂದನು. 1.5 ಗಂಟೆ ಫುಲ್ ಪೂರ 4-5 ಬೋಗಿ ಹೋಯ್ವು. 4-5 ಬೋಗಿ ಖಾಲಿನೇ ಯಾರಿಲ್ಲ ಅವತ್ತು. ಅಲ್ಲಿ ತನಕ ಹೋಗ್ಬಂತೀವಿ ಪೂರ ಖಾಲಿನೇ ಅದ ಪೂರ ಎಲ್ಲ ಏನಿತ್ತು. ನಾವು ಫ್ರಂಟ್ ಇದ್ದೀವಿ. ನಾವು ಫಸ್ಟ್ ಇದು ಮುಚ್ಚಪ್ಪಿಗೆ ಅಂತೇನು ಬಾಗಲ್ಲ. ನಾವು ಕೆಳಗೆ ಇಳಿದೀನಿ ಯಾಕಂದ್ರೆ ಇದು ಹೇಳೋಕ್ಕೆಲ್ಲ ಆಟೋಮೆಟಿಕ್ ಮುಚ್ಚಿಬಿಡ್ತದೆ ಬಾಗಲ್ಲ. ಆಮೇಲೆ ಫ್ರಂಟ್ ಇಂಜನ್ ಮಾತ್ರ ಭಾಳ ಸಣ್ಣದು ಕಾಣುತ್ತದೆ. ಅಲ್ಲಿ ಭಾರಿ ಒಂಥರ ಅಂಟಿಕ್ ಮಸ್ತ್ ಅದೆಲ್ಲ ಟ್ರೈನ್. ಜಬರ್ದಸ್ತ್ ಫುಲ್ ಖಾಲಿ ಇದೆ. ಸೀಟ್ ಅಂದ್ರೂ ಹಬ್ಬ ಹೋಗೋದಲ್ಲ ಯಾವ ಥರ ಫ್ರೀ ಅದ. ಪೂರ ಖಾಲಿ ಇವ ಸೀಟ್ಗಳು. ಮುಂಜಾನೆ ಹೋಗೋದಂತ ಯಾರೂ ಹೋಗಲ್ಲ. ಆ್ಯಕ್ಚುಲಿ ಸಂಜೆ ಕಡೆ ಇದ್ದಲ್ಲಿ ಬೆಂಗಳೂರು ಸರ್ ಖಾಲಿ ಇತ್ತು. ಕೈಗೂ ಖಾಲಿ है सर. अभी कोई त्योहार चल रहा है. हाँ रोजा की वजह से गाड़ी चल रही है. फेस्टिवल तो है सर. बेंगलोर से पैक चलती है. हाँ गुलबर्गा से ಖಾಲಿ ಆಗುತ್ತೆ. ಅಂದ್ರೂ ಬೆಂಗಳೂರಲ್ಲೇ ಫುಲ್ ಬರ್ತದಂತ, ಕಲಬುರಗಿ ಒಟ್ಟು ಭೀ ಖಾಲಿ ಹೋಗ್ತದೆ ಅಂತ. ನಿಮ್ಮ ಹೆಸರು ಸರ್? तुम्हारा नाम सर? रमाशंकर दुबे. रमाशंकर दुबे. रमाशंकर रमाशंकर दुबे. रमाशंकर दुबे जी. कौन सा गाँव था सर? मैं सर लखनऊ. लखनऊ झारखंड. सैलरी कार मैनेजर. हाँ हाँ सर जी. झारखंड. थैंक यू सर. ओके. तो
ಡೋರ್ ಆರ್ ಕ್ಲೋಸಿಂಗ್ ಅಂದ್ರೆ ಪೂರ ಸ್ಕ್ರೀನ್ ಮ್ಯಾಗ ನಿಮ್ಗೆಲ್ಲ ಇಲ್ಲಿ ಏನು ಬೇಕು ಎಲ್ಲ ಹೇಳ್ತದೆ, ಸ್ಕ್ರೀನ್ ಮ್ಯಾಗ ಹೇಳ್ತದೆ. ಫುಲ್ ಆಟೋಮೆಟಿಕ್ ಈ ಥರ ಟಚ್ ಮಾಡ್ರೆ ಸಾಕು ಡೋರ್ ತೆಗಿತದೆ. ಶ್ವಿಂಕ್ ಅಂತ ಇದು ಒಂದೇ ಬರುತ್ತೆ, ಒಂದೇ ಬರತ್ತಂಗೆ ಅದ. ಇರೋ ಎಲ್ಲಿಗೋ ಬೆಂಗಳೂರು ಆ ಸೀಟ್ ಮೇಲೆ ಖಾಲಿ ಇದೆ. ಅಲ್ಲಿ ಟಚ್ ಸೆನ್ಸರ್ನಾಗ ಟಚ್ ಮಾಡ್ಬೋದು ನೋಡಕ್ಕೆ. ಹಂಗಂದ್ರೆ ಫುಲ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಟ್ರೈನ್ ತಿರುಗಾಡ್ಬೋದು ಹಂಗೆ ಅನ್ಸ್ತದೆ. ಇದು ಪೂರ ಅಲ್ಲಿ ಹೋಗತ್ತನ ಅಂತ ಆಟೋಮೆಟಿಕ್ ಸ್ಕ್ರೀನ್ ಅದ. ಪೂರ ಎಲ್ಲಿ ತನಕ ಹೋಗ್ತದೆ ನೋಡೋಣ. ಇದು ಪೂರ ಹಿಂಗೆ ಬೈ अब तो लास्ट किधर तक जा सकते हैं और एंड तक जा सकते क्या? हाँ लास्ट एंड तक जा सकता है जी बिल्कुल। अब वीडियो बनाना क्या? हाँ मैं यूट्यूबर है। यूट्यूबर है? हाँ। कौन सा चैनल है? ट्रैवलिंग K32 बना सकते हैं। तुम्हारा नाम क्या है? हमारा नाम ಟಚ್ ಮಾಡ್ಬೇಕಿದಕ್ಕೆ ಈಗ ಯಾಕೋ ಸೆನ್ಸರ್ ಮೊದಲು ತೆಗಿತದೆ. ಇದು ನೋಡ್ರಿ ಪೂರ ಖಾಲಿ ಯಾರು ಇಲ್ಲಿ ಸೊ ಅದಕ್ಕೆ ಯಾರು ಇಂಥಲ್ಲಿ ಎಲ್ಲರೂ ಕೂತ್ಕೋಬೋದು ಆರಾಮಿಲ್ಲ. ಅಭಿನಯ ಇದಂದ್ರೆ ಮುಗೀತು. ಖಾಲಿದ್ರೆ ಎಲ್ಲೂ ಕೊಡ್ರಿ ನಿಮ್ಮ ಚೀಟ್ ಹತ್ತಿತ್ತು ಅಲ್ಲೇನು ಹೇಳ್ಬೋದು. ಅವ್ರು ಪಾಪ ಟಿ ಟಿ ಅವ್ರು ಕೂಡ ಅಂದ್ರೆ ಅವ್ರೇನು ಹಂಗೆ ಅಂದಿಲ್ಲ. ಇದು ಒತ್ತರ ಆಯಿತು, ಸ್ವೀಕರ್ ಹೋಗ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್ ಸ್ಟೇಷನ್ ಮಂತ್ರಾಲಯ ರೋಡ್ ಅಂದ್ರೆ ಫಸ್ಟ್ ರಾಯಚೂರ, ಆಮ್ಯಾಗ ಮಂತ್ರಾಲಯ ಸೆಕೆಂಡ್ ಸ್ಟಾಪ್ ಕಲಬುರಗಿ, ರಾಯಚೂರ, ಮಂತ್ರಾಲಯ ಸ್ಟಾಪ್. ಎಲ್ಲಿ ಮತ್ತೆ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಅದನ್ನೇ ಹೇಳ್ತೀನಿ ಅಂತ ಬರ್ರಿ. ಈಗ ಊಟ ನೋಡ್ರಿ ಇಲ್ಲಿ ಎಲ್ಲಪ್ಪ ಅಂದ್ರೆ ಅನಂತಪುರ. ಸರಿ ಅನಂತಪುರ ಬೈ ಅನಂತಪುರ ಊಟಕ್ಕೆ. ಈಗ ಟೈಮ್ ನೋಡು 10:40 ಅದ. ಬಹುಶಃ 11ಕ್ಕೆ ಊಟ ಕೊಡ್ತಾರತ್ತ ಊಟ. ಬಟ್ ನಾಷ್ಟ ಕೊಟ್ರಿ ಮುಂಜಾನೆ ನಿದ್ದೆ ಹೊಂಟಿತ್ತು, ನಾನು ನಾಷ್ಟ ಮಾಡಲಿಲ್ಲ. ಏನು ಕೊಟ್ಟರು ಸೀರಾ ಉಪ್ಪಿಟ್ಟು ವಡ ಏನೋ ಐತತ್ತ. ಅದಕ್ಕೆ ಈಗ ಊಟ ಕೊಡ್ತಂದ್ರೆ ಊಟದಾಗ ಏನು ಕೊಡ್ತಾ ತೋರಿಸ್ತೇನಂತ. ಅದೆಲ್ಲ ಒಂದು ರೀತಿಲಿ ಚಲೋ ಅದ, ನಿವಾಂತ ಡೊಕೋಟ ಏನಲ್ಲ, ನೆಕ್ಸ್ಟ್ ಲೆವೆಲೇ ಅದ. ಇಲ್ಲ ಒಬ್ರು ಯಾರೋ ಡೊಕೋಟ ಟ್ರೈನ್ ಅದು ತಂದಿರೋದಕ್ಕೆ, ಬಟ್ ಡೊಕೋಟ ಅಲ್ಲ, ನೆಕ್ಸ್ಟ್ ಲೆವೆಲ್ ಅದ, ಚಲೋ ಅದ, ಬಂದೇ ಬರತ್ತೆ. ಅದಕ್ಕೆ ಒಂದು ರೀತಿಲಿ ಮಸ್ತ್ ಅದಲ್ಲ ಸೀನ್. ಅಂದ್ರೆ ಇದು ಸಿ ಅಂದ್ರೆ ಸಿ ಅಂದ್ರೆ ಹಿಂದೆ 360 ಡಿಗ್ರಿ ತಿರ್ಗಂತ ಸೀಟ್ ಅವ ಅಲ್ಲಿ. ವಿಂಡೋ ಕಡೆ ಮಾಡಿ ತಿರ್ಗಂತವಲ್ಲ. ಬಟ್ ಇದರಾಗೆಲ್ಲ ವಿಂಡೋ ಕಡೆ ತಿರ್ಗಂತಲ್ಲ, ನಾರ್ಮಲ್ ಒಂದು ಸೀಟಿಂಗ್ ಕೆಪಾಸಿಟಿ ಇದೆ ಸೀಟ್ ಇರೋದು ಅಷ್ಟೇ. ಲೆವೆಲ್ ಚಲೋ ಅದ ಅದು. ಅದಕ್ಕೆ ಸೊ ಊಟ ಇಲ್ಲಿ ಹೆಂಗೆ ಕೊಡ್ತಾರಪ್ಪ ಅಂದ್ರೆ, ಬಟ್ ಇಲ್ಲಿ ಯಾವುದೂ ಕಿಚನ್ ಇರಲ್ಲ ಈ ಟ್ರೈನ್ದಾಗ. ಬಟ್ ಬೇರೆ ಕಡೆದೊಂದು ರೆಡಿ ಮಾಡಿಸಿ ಒಂದು ಸ್ಟೇಷನ್ ನಿಂದಿಸ್ತಾರಲ್ಲ ಅನಂತಪುರ ಸ್ಟೇಷನ್ದಾಗ ಪ್ರತಿಯೊಂದು ಊಟನೂ ತೊಗೊಂಡಿರ್ತಾರೆ. ಒಳಗೆ ತೊಗೊಂಡು ಇಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಇಲ್ಲಿ ನಿಮ್ಮದು ಟಿಕೆಟ್ದಾಗ ಇರ್ತದೆ ಊಟ ವಿತ್ ಊಟ ಇಲ್ಲ ಅಂತೇಳಿ. ಟಿಕೆಟ್ ಯಾಡ್ ಮಾಡಿದ್ರಿಗೆ ಇಷ್ಟೇ ಅದು ಕೊಡ್ತದೆ. ಅದು ಟಿಕೆಟ್ದಾಗ ಯಾಡ್ ಮಾಡಲಿ ಅಂದ್ರೆ ಇಲ್ಲ. ಏನಿದೆ ಊಟ ಕಾಣಿಸಿಲ್ಲ ಮಂಗಾತೆ अनंतपुर से कैंटीन है क्या तुम्हारा कैंटीन है? हाँ बेस किचन है सर. बेस का ಏನು ಕೊಡ್ತಾರಪ್ಪ ಊಟ ವೆಜ್. ಹೌದು ಏನು ನೋಡೋಣ. ಒಂದು ಮೊಸರು ಕೊಡ್ತಾರೆ, ಇದರಾಗ ಒಂದು ಚಪಾತಿ ಇದಿರ್ಬೋದು, ಇದರಾಗ ಇಷ್ಟು ರೈಸ್, ಬಹುಶಃ ಪಲ್ಯ ಇರ್ಬೋದು. ರೈಟ್ ನಾನು ಅನ್ಕೊಂಡಂಗೆ ಅಷ್ಟೇ ಅದ, ಅಷ್ಟೇ ಕೊಟ್ರು ಅವರು. ನೋಡೋಣ ಟೇಸ್ಟ್ ನೋಡೋಣ ಹೆಂಗಿರ್ತದೆ ಅಂತೇಳಿ. ಒಂಥರ ಬ್ಯಾಳಿ ಪಲ್ಯ ಅದ. ಇದು ಪನ್ನೀರ್ ಕೊಟ್ಟಾರ, ಅದು ಚವಳಿಕೆ ಅಷ್ಟಪಲ್ ನಾವು ಬ್ಯಾಳಿ ನಾನು ಟೇಸ್ಟ್ ಬ್ಯಾಳಿ ಚಲೋ ಖಾರ ಅದ, ಮಸ್ತ್ ಚಲೋ ಅದ, ಖಾರ ಪಾಕ್ ಚಲೋ ಅದ. ಚವಳಿಕೆ ಮಸ್ತ್ ಅದ, ಚಲೋ ಅದ. ನಾ ಪನ್ನೀರ್ ಟೇಸ್ಟ್ ಮಾಡಲ್ಲ, ಅವರು ಸುಮಾಲ ಕಮ್ಮಿ. ಊಟ ಅಂತ ಫಸ್ಟ್ ಕ್ಲಾಸ್ ಇತ್ತು, ಮೊಸರು ಅಷ್ಟು ಚಲೋ ಅದ. ಒಂದು ಲೆವೆಲ್ಗಟ್ಟೆ ಯಾರು ಉಪ್ಪಿಲ್ಲ ಸಗಲ್ಲ. ಐಸ್ ಕ್ರೀಮ್ ಕೊಡ್ತಾರೆ, ಒಂದು ಲಾಸ್ಟಿಗೆ 3 ಐಸ್ ಕ್ರೀಮ್ ಕೊಟ್ಟರೆ ಊಟ ಆಯಿತು. ಈಗ ಸ್ವಲ್ಪ ಕೈ ತೊಗೊಂಬಂದು ಇಲ್ಲಿ ಮುಟ್ರೆ ಸಾಕು, ಸನಿ ಬಂದು ನಿಂದಿರ್ಬೇಕು. ಹೋಲಿ ಅಂದ್ರೆ ಆರಾಮ ಹೋಗ್ತ. ಅಲ್ಲಿ ಯಾರೋ ಹೋಗ್ಯಾರ ಅಂತ ಇಲ್ಲಿ ಹೋಗೋಣ.
ಇಂಡಿಯನ್ ಆ್ಯಂಡ್ ಸೊ ಊಟ ಅಂತ ಮಸ್ತ್ ಕ್ಲಾಸ್ ಊಟ ಭಾರಿ ಇತ್ತು. ಖಾರ ಉಪ್ಪು ಎಲ್ಲ ಚಲೋ ಇತ್ತು. ಅನಂತಪುರ ಮಾಡಿದಿತ್ತು ಊಟ ಎಲ್ಲ ಭಾರಿ ಒಂದು ಲೆವೆಲ್ದಾಗಿತ್ತು. ಚಪಾತಿ ಪಲ್ಯ, ಮೊಸರ, ಚೌಳಿಕೆ ಪಲ್ಯ, ಪನ್ನೀರ್ ಪಲ್ಯ ಎಲ್ಲ ಕೊಟ್ಟರು. ಪನ್ನೀರ್ ಅಂತ ಪರಿ ಹೇಳ್ಕೊಪಲ್ಯ ಇಲ್ಲ, ಬಟ್ ಚೌಳಿಕೆ ಮತ್ತು ಪಾಲಕ್ ಪಲ್ಯ ಇತ್ತು. ಚಲೋ ಇತ್ತು, ಅದೆಲ್ಲ ಚಲೋ ಇತ್ತು. ರೈಸ್ ಭಾರಿ ಇತ್ತು. ಮ್ಯಾಗ ಮೊಸರ ಐಸ್ ಕ್ರೀಮ್ ಎಲ್ಲ ಕೊಟ್ಟರು. ಆರಾಮ್ ತಿಂದು ಚಲೋ ಅದ ಊಟ. ಏನು ಅಂತ ಪರಿ ಏನು ಖರಾಬಲ್ಲ, ಬಟ್ ಟೈಮಿಂಗ್ ಸ್ವಲ್ಪ ನಂಗೆ ಭಾಳ ಜಲ್ದಿ ಅನ್ನಿಸ್ತು. ಯಾಕಂದ್ರೆ ಮುಂಜಾನೆ 7:30 ನಾಷ್ಟ ಕೊಡ್ತಾರೆ 7:30, ಬಟ್ ಹಂಗೆ 10-11ಕ್ಕೆ ಊಟ ಕೊಡ್ತಾರೆ. 5:15 5:15ಕ್ಕೆ ಬಂದು 7:00 ನಾಷ್ಟ ಮಾಡೋದು ಆಲ್ಮೋಸ್ಟ್ ಕಮ್ಮಿನೇ. ನಾಷ್ಟ ಆಫೀಸ್ ಕಳಿಸಿದ್ದೀವಿ, ಅವತ್ತು ಮಾಡಿಲ್ಲ ನಾವು, ಬಟ್ ಊಟನೇ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟ್. ಸ್ವಲ್ಪ ಟೈಮಿಂಗ್ ಸ್ವಲ್ಪ, ಯಾಕಂದ್ರೆ ಹೋಗಿ ಮುಟ್ಟೋದೇ 11 ಮುಟ್ತದೆ ಇದು. ಬಹುಶಃ 12 ಕೊಟ್ಟರೆ ಅಂದ್ರೆ ಓಕೆ, ಹ್ಯಾಂಗೆ ಆಗ್ತಿತ್ತು ಅಂತ ಊಟ 11 ಕೂಡ ಬಲ್ತು, 12 ಕೊಟ್ಟರೆ ಚಲೋ ನಾನು ಅನ್ಸೋ ಮಟ್ಟಿಗೆ. ಸೊ ಇಲ್ಲಿ ಊಟ ವೆಜ್ ನಾನ್ ವೆಜ್ ಅಡ್ಡು ಇರ್ತದೆ. ವೆಜ್ ನಾವು ನಾರ್ಮಲಿ ಕೊಡ್ತಾರೆ, ನಾನ್ ವೆಜ್ ಬೇಕಾದ್ರೆ ಆರ್ಡ್ರ್ ಮಾಡ್ಬೇಕಾಗ್ತದೆ ಅಷ್ಟೇ. ಟೇಷನ್ ಅಂತ ಯಲಹಂಕ ಬಂತು. ಯಲಹಂಕ ರೀ, ಸೊ ಯಲಹಂಕ ಹೇಳಿತ್ತು ನಾನು ಸ್ವಲ್ಪ. ಹಾಂ ರೀ, ಇಲ್ಲಿ ನಿಯರ್ ಅದ ನಂಗೆ ರೀ. ಮತ್ತೆ ಸಿಗಮ್ರಿ, ನಾವೇನು ರೈಟ್ ರೀ. ಈಗ ನೀವಲ್ಲಿ ಹೇಳ್ತೀರಿ? ನಾ ಅಲ್ಲೇ ನಮ್ಮ ಫ್ರೆಂಡಿಗೆ ಮಾಡ್ತೇನೆ. ಹೌದ್ರಿ, ನೆಕ್ಸ್ಟ್ ಟೈಮ್ ನಾವು ಅದು ಹಿಡ್ಕೊಂಡು ರೈಟ್ ರೀ. ಸೊ ನಮ್ಮ ಕಲಬುರಗಿದವ್ರು ಅವರು, ಅದಕ್ಕೆ ಅವರು ನಮ್ಮ ಜೊತೆಗೆ ಬಂದರು. ಅದೆಲ್ಲ 7 ಗಂಟೆ ಜರ್ನಿ ಮಾಡಿ ಅದಕ್ಕೆ ಚಲೋ ಹುಬ್ಳಿದ ಮತ್ತೆ ಅದಕ್ಕೆ ಚಲೋ ಹುಬ್ಳಿದ್ರಿ ಅಂತೂ ಹುಬ್ಳಿದು ಮತ್ತೆ ಚಲೋ ಇದೆ. ಸ್ವಲ್ಪ ಹುಷಾರ್ರಿ, ಇಲ್ಲಿ ಗ್ಯಾಪ್ ಇದೆ, ಅದು ಗ್ಯಾಪ್. ಸೊ ಯಲಹಂಕ ಸ್ಟೇಷನ್ಗೆ ಬಂದು, ಯಲಹಂಕ ಸ್ಟೇಷನ್ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಡೌಟ್ ಅದ. ಇಲ್ಲಿ ನಮ್ಮ ಮಾಸ್ತರಿಗೆ ಫೋನ್ ಹಚ್ಚಿ ಕೇಳಮ್ಮಿ ಲೊಕೇಶನ್ ಎಲ್ಲ ಹಾಕತ್ತಾಳೆ. ಹೊರಗೆ ಹೋಗ್ಬೇಕಂದ್ರೆ ಕೇಳಬೇಕು. ಇಲ್ಲಿ ದೇವ್ರು ವಂದೇ ಭಾರತ್ ಎಕ್ಸ್ಪ್ರೆಸ್